ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ 21 ಕೋಟಿ ಬೆಲೆಯ ಡ್ರಗ್ಸ್ ಅನ್ನು ಸೀಸ್ ಮಾಡಲಾಗಿದೆ. 10.2 ಕೆಜಿ MDMA ಕ್ರಿಸ್ಟಲ್ಸ್ ಸೀಸ್ ಮಾಡಲಾಗಿದೆ. 3 ನೈಜೀರಿಯಾ ಪ್ರಜೆಗಳನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಬಂಧಿತರಿಂದ 4 ಮೊಬೈಲ್ಗಳು 2 ಬೈಕ್ಗಳನ್ನು ಸೀಸ್ ಮಾಡಲಾಗಿದೆ. ಸಿಸಿಬಿ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಮಾದನಾಯಕನಹಳ್ಳಿಯಲ್ಲಿ ಆರೋಪಿಗಳು ವಾಸ ಮಾಡಿಕೊಂಡಿದ್ರು ಅಂತ ಹೇಳಿ ಮಾಹಿತಿ ಇದೆ. ವಿದೇಶದಿಂದ ಡ್ರಗ್ಸ್ ಅನ್ನ ತರಿಸಿ ಇಲ್ಲಿ ಸ್ಥಳೀಯವಾಗಿ ವಿದ್ಯಾರ್ಥಿಗಳಿಗೆ ಅದನ್ನ ಮಾರಾಟ ಮಾಡ್ತಾ ಇದ್ರಂತೆ. ಈ ಬಗ್ಗೆ ಖಚಿತ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಆ ಮಾಹಿತಿ ಆಧರಿಸಿ ಪೊಲೀಸರು ದಾಳಿಯನ್ನ ಮಾಡಿದ್ದಾರೆ. ಟೂರಿಸ್ಟ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಿದ್ರಂತೆ ಆರೋಪಿಗಳು. ಆದರೆ ವೀಸಾ ಅವಧಿ ಮುಗಿದಿದ್ರೂ ಕೂಡ ಆರೋಪಿಗಳು ಬೆಂಗಳೂರಲ್ಲೇ ಅಕ್ರಮವಾಗಿ ವಾಸ ಮಾಡಿದ್ದೂ ಅಲ್ಲದೆ ಈ ರೀತಿ ಡ್ರಗ್ಸ್ ಅನ್ನ ವಿದ್ಯಾರ್ಥಿಗಳಿಗೆ ಸಪ್ಲೈ ಮಾಡ್ತಿದ್ರು ಅಂತ ಹೇಳಿ ಮಾಹಿತಿ ಸಿಕ್ಕಿದೆ. ಬೆಂಗಳೂರಲ್ಲಿ ಸಿಸಿಬಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. 21 ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 3 ನೈಜೀರಿಯಾ ಪ್ರಜೆಗಳನ್ನ ಈ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ್ದಾರೆ. 10.2 ಕೆಜಿ MDMA ಕ್ರಿಸ್ಟಲ್ ಸೀಸ್ ಮಾಡಿದ್ದಾರೆ. ಜೊತೆಗೆ ಇವರು ವಾಹನಗಳನ್ನ ಏನು ಯೂಸ್ ಮಾಡ್ತಾ ಇದ್ರು ಡ್ರಗ್ಸ್ ಅನ್ನ ಸಪ್ಲೈ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಈಗ ಈ ಸಿಕ್ಬಿದ್ದಿರುವಂತ 3 ಜನ ವೀಸಾ ಅವಧಿ ಮುಗಿದಿದ್ರು ಇಲ್ಲೇ ಠಿಕಾಣಿ ಅಕ್ರಮವಾಗಿ ಹೂಡಿದ್ದಲ್ದೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ರು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಪೊಲೀಸರಿಗೆ ಮಾಹಿತಿ ಸಿಕ್ಕ ತಕ್ಷಣ ಯಾವ ರೀತಿ ಅಲರ್ಟ್ ಆದ್ರು, ಮತ್ತೆ ಸುಮಾರು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷಗಳಿಂದ ಇವ್ರು ಇಲ್ಲಿ ವಾಸ ಮಾಡ್ಕೊಂಡಿದಾರಂತೆ? ಶರ್ಮಿತಾ, ಏನು ನೈಜೀರಿಯಾ ಮೂಲದ ಈ ಒಂದು ಗ್ಯಾಂಗ್ ಏನಿದೆ, ಇವರು ಸುಮಾರು 1 ವರ್ಷದಿಂದ ಬೆಂಗಳೂರಿಗೆ ಬಂದಿರ್ತಾರೆ. ಇಲ್ಲಿ ಬಂದ ನಂತರ ಅವ್ರ ಎಜುಕೇಶನ್ ಮತ್ತೆ ಟೂರಿಸ್ಟ್ ವೀಸಾದಲ್ಲಿ ಬೆಂಗಳೂರಿಗೆ ಬಂದಿದ್ರು. ಆದ್ರೆ ಕಳೆದ 5-6 ತಿಂಗಳಿಂದ ಅವರ ವೀಸಾ ಮತ್ತೆ ಅವರ ಪಾಸ್ಪೋರ್ಟ್ ಅವಧಿ ಕೂಡ ಮುಕ್ತಾಗಿತ್ತು. ಈ ನಡುವೆ ಅವರು ನೈಜೀರಿಯಾ ಮೂಲದ ಒಂದು ಪೆಡ್ಲರ್ ಗಳನ್ನ ಸಂಪರ್ಕ ಮಾಡಿ ಅವರ ಮುಖಾಂತರವಾಗಿ ನಗರಕ್ಕೆ ಡ್ರಗ್ಸ್ ಅನ್ನ ತರಿಸಿ ಇಲ್ಲಿ ಕೂಡ ಸಪ್ಲೈ ಮಾಡ್ತಿರೋದು ಕೂಡ ಗೊತ್ತಾಗುತ್ತೆ. ನಂತರ ಸಿಸಿಬಿ ಪೊಲೀಸರು ಕೂಡ ಇವ್ರ ಬಗ್ಗೆ ಒಂದು ನಿಗಾವನ್ನು ವಹಿಸಿ ಮೊನ್ನೆ ರೈಡ್ ಮಾಡಿದಾಗ ಅವರ ಮನೆಯಲ್ಲಿ ಒಂದು ಲಗೇಜ್ ಬ್ಯಾಗ್ ದಲ್ಲಿ ಕೆಜಿ ಗಟ್ಟಲೆ ಡ್ರಗ್ಸ್ ಕೂಡ ಸಿಕ್ಕಿದೆ. ಈಗಾಗಲೇ ಸುಮಾರು 20 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ಸಿಸಿಬಿ ಪೊಲೀಸರು ಕೂಡ ಜಪ್ತಿ ಮಾಡಿದ್ದು 3 ನೈಜೀರಿಯಾ ಮೂಲದ ಪ್ರಜೆಗಳನ್ನು ಕೂಡ ಅರೆಸ್ಟ್ ಮಾಡಿ ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರೋದು. ವಿದ್ಯಾರ್ಥಿಗಳು ಮತ್ತೆ ಸಾಫ್ಟ್ವೇರ್ ಇಂಜಿನಿಯರ್ ಗಳನ್ನೇ ಟಾರ್ಗೆಟ್ ಮಾಡ್ಕೊಂಡು ಇವರು ಈ ಒಂದು ಡ್ರಗ್ಸ್ ಅನ್ನ ತರಿಸಿ ಅದನ್ನ ಮಾರಾಟ ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಈಗ ಗೊತ್ತಾಗಿದೆ. ಈಗಾಗಲೇ MDMA ಡ್ರಗ್ಸ್ ಅನ್ನ ಸೀಸ್ ಮಾಡಿದಂತ ಸಿಸಿಬಿ ಪೊಲೀಸರು ಇವರಿಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದಂತ ಪೆಡ್ಲರ್ಸ್ ಯಾರಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಈಗ ಮಾಡ್ತಾ ಇರೋದು. ಏನು ದೆಹಲಿ ಮತ್ತೆ ಮುಂಬೈ ಮೂಲದಿಂದ ಇವರಿಗೆ ಡ್ರಗ್ಸ್ ಸಪ್ಲೈ ಆಗ್ತಾ ಇತ್ತು ಅಂತ ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು ಆ ಒಂದು ಜಾಲವನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಈಗ ಮಾಡ್ತಾ ಇದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. 21 ಕೋಟಿ ಬೆಲೆಯ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. 10.2 ಕೆಜಿ MDMA ಕ್ರಿಸ್ಟಲ್ಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ.